उत्तर प्रदेश के अंदर न कर्फ्यू न दंगा, यूपी में सब चंगा। गुंडा राज था, कोई सुरक्षित नहीं था। ಬಿಹಾರ ವಿಧಾನಸಭಾ ಚುನಾವಣೆಯ ರಾಜಕೀಯ ಹವಾ ದಿನದಿಂದ ದಿನಕ್ಕೆ ಬಿಸಿ ಏರುತ್ತಿದೆ. ಪ್ರಚಾರದ ಕೊನೆಯ ಹಂತದಲ್ಲಿ ಬಿಹಾರದಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ನಡೆಸಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿರೋಧ ಪಕ್ಷಗಳ ಆಡಳಿತದ ಅವಧಿಯನ್ನು ನೆನೆದು ತೀವ್ರ ಟೀಕೆಯನ್ನ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಭಾಷಣದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಜಂಗಲ್ ರಾಜ್ ಕಾಲದಲ್ಲಿ ರಾಜ್ಯದಲ್ಲಿ ಗೂಂಡಾಗಿರಿ ಇತ್ತು, ಕರ್ಫ್ಯೂ ಇತ್ತು, ಜನ ಭಯದಲ್ಲಿ ಬದುಕ್ತಿದ್ರು. ಆದ್ರೆ ಇಂದು ಕಾನೂನು ಸುವ್ಯವಸ್ಥೆ ಸ್ಥಾಪನೆಯಾಗಿದೆ, ಜನರು ಭಯದಿಂದ ಮುಕ್ತರಾಗಿದ್ದಾರೆ. ಈ ಮೂಲಕ ಹಿಂದಿನ ಆಡಳಿತವನ್ನ ಉಲ್ಲೇಖಿಸಿ ಬಿಹಾರದಲ್ಲಿ ಮೊದಲು ಕೆಟ್ಟ ರಾಜಕೀಯ ಇತ್ತು ಎಂದು ಆರೋಪಿಸಿದ್ರು. ಅವರ ಪ್ರಕಾರ ಆ ಕಾಲದಲ್ಲಿ ಅಪರಾಧ, ಭ್ರಷ್ಟಾಚಾರ ಮತ್ತು ಅಕ್ರಮ ವ್ಯಾಪಾರಗಳು ಬಿಹಾರದ ಚಿತ್ರಣವನ್ನ ಕೆಡಿಸಿದ್ವು. ಯೋಗಿ ಆದಿತ್ಯನಾಥ್ ಅವರ ಪ್ರಕಾರ ನಾಳೆಯ ಬಿಹಾರ ಉತ್ತಮ ಬಿಹಾರ ಆಗಬೇಕು, ಅಂದ್ರೆ ಅಭಿವೃದ್ಧಿ, ಉದ್ಯೋಗ ಮತ್ತು ಭದ್ರತೆಯ ರಾಜ್ಯವಾಗಬೇಕು ಎಂದು ಯೋಗಿ ಹೇಳಿದ್ರು. ಇದು ಹೊಸ ಬಿಹಾರ, ಇಲ್ಲಿ ಭಯವಿಲ್ಲ, ಕರ್ಫ್ಯೂ ಇಲ್ಲ, ಕೇವಲ ಅಭಿವೃದ್ಧಿಯ ಪಥದಲ್ಲಿರುವ ನವ ಯುವಕರ ಶಕ್ತಿ ಇದೆ ಅಂದ್ರು. ಕೆಟ್ಟ ಶಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರಲು ಪ್ರಯತ್ನಿಸ್ತಿವೆ, ಅವರಿಗೆ ಬಿಹಾರವನ್ನ ಕೊಡಬೇಡಿ, ಬಿಹಾರವನ್ನ ಕತ್ತಲೆಗೆ ತಳ್ಳಲು ನೀವು ಬಿಡಬೇಡಿ ಎಂದು ಕೇಳಿಕೊಂಡ್ರು. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರದ ಸಾಧನೆಗಳನ್ನ ನೆನಪಿಸಿದ್ರು. ಎನ್ಡಿಎ ಸರ್ಕಾರ ಹೊಸ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಮಾಡ್ತಿದೆ, ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನ ಕಲ್ಪಿಸಲಾಗ್ತಿದೆ, ಯುವಕರಿಗೆ ಉದ್ಯೋಗ ಸಿಗುವಂತೆ ಮಾಡಿದೆ ಮತ್ತು ಕಾನೂನು ಸುವ್ಯವಸ್ಥೆ ಬಲಪಡಿಸುವ ಕೆಲಸವೂ ನಡೆಯುತ್ತಿದೆ. ಈ ಬದಲಾವಣೆಗಳು ಬಿಹಾರದ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಿವೆ. ಯೋಗಿ ಆದಿತ್ಯನಾಥ್ ಅವರು ತೀಕ್ಷ್ಣ ಟೀಕೆಗಳನ್ನ ನೇರವಾಗಿ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷಗಳತ್ತ ಇದ್ವು. ಈ ಎರಡು ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬಿಹಾರದಲ್ಲಿ ಕತ್ತಲೆ ಕಾಡುತ್ತೆ, ಕೆಟ್ಟ ಯುಗ ಆರಂಭವಾಗುತ್ತೆ, ಗೂಂಡಾಗಿರಿ, ಬಲಾತ್ಕಾರ ಮತ್ತು ದೌರ್ಜನ್ಯಗಳು ಮತ್ತೆ ಬೀದಿಗಳಲ್ಲಿ ನಡೆಯುತ್ತದೆ ಅಂದ್ರು. ಹಿಂದಿನ ಆಡಳಿತದ ಸಮಯದಲ್ಲಿ ನಡೆಯುತ್ತಿದ್ದ ಅಪಹರಣ, ದರೋಡೆ ಮತ್ತು ರಾಜಕೀಯ ದುರಾಚಾರಗಳನ್ನ ಮತ್ತೆ ಯೋಗಿ ನೆನಪಿಸಿದ್ರು. ಈ ಬಿಹಾರದ ಯುವಕರ ಕೈಯಲ್ಲಿ ಬಿಹಾರದ ಭವಿಷ್ಯವಿದೆ. ನೀವು ನಿಮ್ಮ ರಾಜ್ಯವನ್ನ ಗೂಂಡಾ ರಾಜ್ಯದಿಂದ ಮುಕ್ತಗೊಳಿಸಿದ್ದೀರಿ, ಈಗ ಅದನ್ನ ಅಭಿವೃದ್ಧಿಯ ಮಾರ್ಗದಲ್ಲಿ ಮುಂದುವರೆಸಿ ಎಂದು ಕೇಳಿಕೊಂಡ್ರು. ಯೋಗಿ ಅವರು ಯುವ ಜನತೆಗೆ ಎನ್ಡಿಎ ಪರವಾಗಿ ಮತ ಹಾಕಲು ಕೇಳಿಕೊಂಡ್ರು. ನಾವು ಕೇವಲ ಮತ ಕೇಳುತ್ತಿಲ್ಲ, ನಾವು ಭರವಸೆ ಕೊಡ್ತೇವೆ, ಬಿಹಾರವನ್ನ ಉತ್ತಮ ಬಿಹಾರವನ್ನಾಗಿ ರೂಪಿಸ್ತೇವೆ. ಯೋಗಿ ಆದಿತ್ಯನಾಥ್ ಅವರ ಭಾಷಣವನ್ನ ಕೇಳಲು ಜನಸಾಗರವೇ ಆಗಮಿಸಿದವು. ಬಿಜೆಪಿಗರು ಉತ್ಸಾಹದಿಂದ ತುಂಬಿದ್ರು. ಯೋಗಿ ಅವರ ಭಾಷಣದಲ್ಲಿ ಪ್ರತಿ ಬಾರಿ ಗೂಂಡಾ ರಾಜ್ಯ ಎಂಬ ಪದವನ್ನ ಹೇಳಿದಾಗ ಜನರು ಭರ್ಜರಿಯಿಂದ ಚಪ್ಪಾಳೆ ಹಾಕ್ತಿದ್ರು. ಈ ಭಾಷಣದ ಮೂಲಕ ಯೋಗಿ ಆದಿತ್ಯನಾಥ್ ಅವರು ಬಿಹಾರದ ಚುನಾವಣಾ ಹೋರಾಟದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಿಸ್ತು ಎಂಬ ವಿಚಾರವನ್ನ ಜನಮನದಲ್ಲಿ ಬಿತ್ತಿದ್ರು. ಯೋಗಿ ಆದಿತ್ಯನಾಥ್ ಅವರ ಈ ಪ್ರಚಾರ ಭಾಷಣವು ಸ್ಪಷ್ಟ ಸಂದೇಶವನ್ನ ನೀಡಿದೆ. ಅದೇನಂದ್ರೆ, ಬಿಹಾರ ಮತ್ತೆ ಹಿಂದಿನ ಸ್ಥಿತಿಗೆ ಹಿಂತಿರುಗಬಾರದು. ಯೋಗಿ ಅವರ ಪ್ರಕಾರ ಬಿಹಾರವು ಈಗ ಅಭಿವೃದ್ಧಿಯ ಹಾದಿಯಲ್ಲಿ ನಡೆಯುತ್ತಿದೆ, ಅದನ್ನ ಮುಂದುವರಿಸುವುದು ನಾಗರಿಕರ ಜವಾಬ್ದಾರಿ ಅಂತ ಭಾಷಣದಲ್ಲಿ ಕೇಳಿಕೊಂಡ್ರು. उसी बिहार में जंगल राज लाने वाले कौन लोग थे? बिहार के नौजवानों के सामने पहचान का संकट खड़ा करने वाले कौन लोग थे? नौजवान के सामने पहचान का संकट, बहन बेटियों के सामने सुरक्षा का संकट, व्यापारी के सामने अपने व्यापार और उद्यम को बचाने का संकट, अन्नदाता किसान प्लान करने के लिए मजबूर हुआ और शेष जनता जनार्दन भूखमरी के कगार पर पहुंच गया। बहनों और भाइयों, अगर इस पाप का कोई भागीदार है तो भागीदार कोई और नहीं, ये कांग्रेस और आरजेडी ही इसका भागीदार है। और कांग्रेस और आरजेडी को सबक सिखाने के लिए, आपका आह्वान करने के लिए मैं आज आपके बीच आया हूं। बहनों और भाइयों, आरजेडी के समय में बिहार के अंदर 30,000 अपहरण हुए थे। न व्यापारी सुरक्षित था, न इंजीनियर सुरक्षित था, न चिकित्सक सुरक्षित था, न बेटी सुरक्षित थी, और न ही यहां पर बच्चे सुरक्षित थे। सुरक्षा के माहौल में ही विकास हो सकता है। वैसे ही जैसे उत्तर प्रदेश में भी जब कांग्रेस और आरजेडी का ही पार्टनर वहां शासन सत्ता में था, हर तीसरे दिन दंगे होते थे,
पर्व और त्योहार के पहले कर्फ्यू लगता था, गुंडा राज था, कोई सुरक्षित नहीं था। आज बहनों और भाइयों, उत्तर प्रदेश के अंदर न कर्फ्यू न दंगा, यूपी में सब चंगा। आज यूपी में कोई समस्या नहीं। बहनों और भाइयों, वहां पर पहले से ही हमने बोल रखा है, अगर बेटी की सुरक्षा और व्यापारी की सुरक्षा में किसी ने सेंध लगाया तो मान करके चलो कि यमराज के घर का रास्ता उसका पक्का। अगर गरीब की जमीन पर कब्जा किया तो मान करके चलो कि बुलडोजर फिर तैयार है उसकी हड्डी पसली एक करने के लिए। और उत्तर प्रदेश में जितने भी दुर्दांत माफिया थे, इन सभी माफिया की संपत्ति को जब्त करके गरीबों की हवेली बना दी गई। वहां पर दंगा फसाद समाप्त, न कर्फ्यू है न दंगा है, यूपी में सब चंगा। और यही कहने के लिए मैं आया हूं, ये केवल एनडीए ही कर सकता है। आतंक से मुक्त, गुंडागिर्दी से मुक्त, अराजकता से मुक्त, विकास और सुशासन की सुदृढ़ नींव। आपने देखा होगा ये कांग्रेस और आरजेडी के लोग जब अयोध्या में राम मंदिर का आंदोलन चल रहा था, राम भक्त नारा लगाता था, रामलला हम आएंगे, मंदिर वहीं बनाएंगे, बोलते थे ना। कांग्रेस के लोग क्या कहते थे? कहते थे मंदिर कभी नहीं बना पाओगे। आरजेडी के लोग राम मंदिर का रथ रोकते थे। कांग्रेस के लोग सुप्रीम कोर्ट में जाकर के खिलाफ पैरवी करते थे और कहते थे राम हुए ही नहीं। अरे राम नहीं हुए तो फिर माता जानकी भी तो है, हनुमान जी भी तो हैं। लेकिन बहनों और भाइयों, ये अपमानित करते थे। इनका सहयोगी समाजवादी पार्टी उत्तर प्रदेश में राम भक्तों पर गोलियां चलाया करता था। हम तब भी बोलते थे, तब भी हम बोलते थे लाठी गोली खाएंगे मंदिर वहीं, लाठी गोली खाएंगे मंदिर वहीं। और उत्तर प्रदेश में डबल इंजन की भाजपा की सरकार बनी, मोदी जी प्रधानमंत्री हैं और उत्तर प्रदेश में सरकार बनी। आज अयोध्या में राम मंदिर का निर्माण हो गया ना। कोई संदेह है क्या? कोई संदेह है क्या? अयोध्या में राम मंदिर और अयोध्या के इंटरनेशनल एयरपोर्ट का नामकरण किसके नाम पर? महर्षि वाल्मीकि के नाम पर हुआ है।